ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ 5 ಗಂಟೆಗೆ ಎದ್ದು ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ. ನೀವು ಎಲ್ಲರೂ ಬೆಳಗ್ಗೆ ಹೊತ್ತು ಬಿಸಿನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈಗ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಇದೆ ನನ್ನ ಔಟ್ಫಿಟ್ ಡೇ. ಇವಾಗ ಫಟಾಫಟ್ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾನು 5 ಮಿನಿಟ್ಸ್ ಟೈಮ್ ಇದೆ ನನಗಷ್ಟೇ. ಅಷ್ಟರಲ್ಲಿ ಇವಾಗ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡ್ಕೋಬೇಕು. ರೈಸಿಗೆ ಇಟ್ಬಿಟ್ಟು ಹೋಗಿದ್ದೆ, ಸೊ ರೈಸೆಲ್ಲ ಆಗಿದೆ. ಇವಾಗ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡು ಫಟಾಫಟ್ ಅಂತ ಆಫೀಸಿಗೆ ಹೋಗಬೇಕು. ಲೇಟಾಗಿ ಬಿಡುತ್ತೆ ಟಕಟಕ ಅಂತ ಸ್ಕಿನ್ ಕೇರ್ ಮಾಡಿಕೊಂಡು ಹೊಡಬೇಕು. ಇಷ್ಟು ಬೇಗ ಇದ್ರೂ ಟೈಮೇ ಸಾಕಾಗಲ್ಲ, ಎಲ್ಲ ನಾವೇ ಮಾಡ್ಕೋಬೇಕಲ್ಲ. ಏನಾರು ಒಂದು ಮರ್ತು ಹೋಗ್ತೀನಿ ಅರ್ಜೆಂಟಲ್ಲಿ. ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ. ನೀವು ಯಾವ ಸೆರಮ್ ಯೂಸ್ ಮಾಡಿಲ್ಲ ಅಂದರೂ ಏನು ಯೂಸ್ ಮಾಡಿಲ್ಲ ಅಂದರೂ ಒಂದು ಮಾಯಿಶ್ಚರೈಸರ್ನ ಯೂಸ್ ಮಾಡೋದಂತ ಮರಿಬೇಡಿ. ಬಿಕಾಸ್ ನಿಮ್ಮ ಸ್ಕಿನ್ನ ಅದು ಸಾಫ್ಟ್ ಮಾಡುತ್ತೆ. ಪ್ರತಿ ಸರಿ ಹೇಳೋ ಥರ ಅದನ್ನು ಮಾಯಿಶ್ಚರೈಸರ್ನ ಯೂಸ್ ಮಾಡಿ ಕಂಪಲ್ಸರಿಯಾಗಿ. ಸ್ಕ್ರೀನ್ ಫಾರ್ಗೆಟ್ ಅಪ್ಲೈ. ಪ್ಯೂರು ಲಿಪ್ ಬಾಮ್ ಇಲ್ಲಾಂದರೆ ತುಪ್ಪ ಆದರೂ ಅಪ್ಲೈ ಮಾಡಿ, ಚೆನ್ನಾಗಿ ಮಾಯಿಶ್ಚರ್ ಆಗುತ್ತೆ ನಿಮ್ಮ ತಡಿ. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ಎಲ್ಲ ಕೆಲಸ ಮಾಡ್ಕೊಂಡು ಹೊರಡೋಷ್ಟು ಸಾಕಾಗ್ಬಿಡುತ್ತೆ. ಫೈನಲಿ ಇವಾಗ ಹೊಡ್ತಾ ಇದ್ದೀನಿ. ವಿಜಯನಗರ ಹತ್ರ ಕ್ಯಾಬ್ ಬರುತ್ತೆ. ಇವಾಗ ಅರೌಂಡ್ 6:45 ಬರುತ್ತೆ. ಒಂದು 5-10 ನಿಮಿಷ ಮುಂಚೆ ಆದರೂ ಇರಬೇಕು. ಹೇಳೋದಕ್ಕಾಗಲ್ಲ, ಸ್ವಲ್ಪ ಬೇಗ ಬಂದರೂ ಬರ್ತಾರೆ. ಅಲ್ಲಿಂದ 1 ಅವರ್ ಜರ್ನಿ, ಲೈಕ್ ದಿನ ಒಳ್ಳೆ ಒಂದು ಟ್ರಿಪ್ ಹೋಗೋ ಥರ ಇರುತ್ತೆ. 1 ಅವರ್ ಜರ್ನಿ ಆಫೀಸಿಗೆ. ಆ ಗ್ಯಾಪಲ್ಲಿ ಚೆನ್ನಾಗಿ 1 ಅವರ್ ನಿದ್ದೆ ಮಾಡ್ಕೊತೀನಿ ಕ್ಯಾಬಲ್ಲೇ. ಲಾಗಿನ್ ಆಗಿ ದಿನ ಬರೋ ಥರ ಲೈಬ್ರರಿಗೆ ಬಂದು, ಸ್ವಲ್ಪ ಬೆಳಗ್ಗೆ ಬೇಗ ಬಂದಿರ್ತೀನಲ್ಲ, ಅದಕ್ಕೆ ಲೈಬ್ರರಿಗೆ ಬಂದು ಈಗ ಸ್ಟೋರಿ ಬುಕ್ ಓದಿ. ಇವತ್ತು ನಾನು ಓದಿರೋ ಸ್ಟೋರಿ ಬುಕ್ ಬಂದು ದೇವಿಗಳದ್ದು ಕತೆ. ಚಾಮುಂಡೇಶ್ವರಿ, ಪಾರ್ವತಿ ಮತ್ತು ಸತಿ ಎಲ್ಲ ದೇವ್ರದ್ದು ಕತೆ ಇದೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಬುಕ್ಕು. ಲೈಬ್ರರಿಯಿಂದ ಬುಕ್ ಓದಿ ಆಮೇಲಿಂದ ಬ್ರೇಕ್ಫಾಸ್ಟಿಗೆ ಹೋಗಬೇಕು. ಇವಾಗ ಬ್ರೇಕ್ಫಾಸ್ಟಿಗೆ ನಾನು ಅಕ್ಕಿ ರೊಟ್ಟಿ ತಂದಿದೆ. ಅಕ್ಕಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿತ್ತು. ಅಕ್ಕಿ ರೊಟ್ಟಿ ತಿಂದು ಈಗ ವಾಪಸ್ ಕೆಲಸ ಮಾಡ್ತಾಯಿದ್ದೆ. ಇವಾಗ ಕೆಲಸ ಮಾಡಿ ಹಾಗೆ ಸ್ವಲ್ಪ ಬೋರ್ ಆಗ್ತಿತ್ತು. ಸುಮ್ಮನೆ ಅದಕ್ಕೆ ಫೋನ್ ಹಿಡ್ಕೊಂಡು ಕ್ಯಾಮ್ರಾನ ಏನು ಮಾಡಬೇಕಂತ ಗೊತ್ತಿಲ್ಲ, ಸುಮ್ಮನೆ ಹಾಗೆ ಬ್ಲ್ಯಾಂಕಾಗಿ ಏನು ಮಾಡೋದು, ಯಾರು ಫ್ರೆಂಡ್ಸ್ ಇರೋಲ್ಲ ಅಲ್ವಾ ಕೆಲಸ ಮಾಡಬೇಕಾದ್ರೆ. ಹಾಗೆ ಕ್ಯಾಮ್ರಾ ಹಿಡ್ಕೊಂಡು ಸುಮ್ಮನೆ ಹಂಗೆ ಹಿಂಗೆ ನೋಡ್ತಾ ಇರೋದು. ಇವಾಗ ವಾಶ್ರೂಮ್ ಹತ್ರ ಬಂದು ಇವಾಗ ಸುಮ್ಮನೆ ಮಿರರ್ ಇರುತ್ತಲ್ಲ, ಮಿರರ್ ಇದ್ರೆ ಸಾಕಲ್ಲ ಹುಡುಗಿರಿಗೆ, ಹಾಗೆ ಪೋಸ್ ಕೊಡ್ಕೊಂಡು ನಿಂತಿರ್ತಾರೆ. ಅದೇ ಥರ ನಾವು. ಆ್ಯಂಡ್ ಇವತ್ತು ನಾವು ₹1 ಸ್ವೀಟ್ ತಿನ್ನೋದಕ್ಕೋಸ್ಕರ 1.5 ಕಿಲೋಮೀಟ್ರ್ ನಡೆದಿದ್ದೀವಿ, ನಾನು ಮತ್ತು ನನ್ನ ಫ್ರೆಂಡ್ಸು. ಯಾಕೋ ಇದ್ಕಿದಂಗೆ ಊಟ ಮಾಡ್ಕೊಬಂದು ಆಚೆ ಕೂತಿದ್ವಿ. ಸ್ವೀಟ್ ತಿನ್ಬೇಕಂತ ಅನಿಸ್ತು. ಅಲ್ಲಿಂದ ಎಲ್ಲಿ ತುಂಬ ನಮ್ಮ ಆಫೀಸ್ ಈ ಕಡೆ ಅಂತ ಹೇಳಿದ್ರೆ ಡಿವೈಡರ್ ಸ್ಕೈ ವಾಕ್ನ ಹತ್ತು ಇಳಿದು 1.5 ಕಿಲೋಮೀಟ್ರ್ ದೂರ ಹೋದರೆ ಅಲ್ಲಿ ಒಂದು ಪೆಟ್ಟಿ ಅಂಗಡಿಲಿ ಸಿಗುತ್ತೆ ಅದು. ತಗೊಂಡು ಬಂದ್ವಿ. ಕೊನೆಗೂ ಅದಂತರ ಏನೋ ತಿನ್ಬೇಕಂತ ಅನಿಸ್ತು. ನಿಮ್ಗೂ ಸ್ವೀಟ್ ಇಷ್ಟ ಇದ್ರೆ ಹೇಳಿ, ಲೈಕ್ ಹಾಲ್ಕೋವಾ ಮತ್ತೆ ಈ ಡ್ರೈ ಜಾಮೂನು ಇದೆಲ್ಲ. ಒಂದು ಅಂಗಡಿಲಿ ಅದು ಫಸ್ಟ್ ತಿಂಬರ ಸ್ವೀಟ್ ಆಮೇಲಿಂದ ಇಲ್ಲಿ ಸ್ಕೈ ವಾಕ್ ಅದನ್ನೇ ಬಸ್ ಸ್ಟಾಪಿಂದ ಆ ಕಡೆ ರೋಡ್ ಕ್ರಾಸ್ ಮಾಡಬೇಕಿತ್ತು. ಸೊ ಇವಾಗ ಇಲ್ಲಿ ಹೋಗಿ ರೋಡ್ ಕ್ರಾಸ್ ಮಾಡಿಕೊಂಡು ಡ್ರೈ ಜಾಮೂನ್ ಸಿಗುತ್ತಂತೆ. ಫೈನಲಿ 1.5 ಕಿಲೋಮೀಟ್ರ್ ನಡೆದಾದ್ಮೇಲೆ ಡ್ರೈ ಜಾಮೂನು ಮತ್ತು ಕೊಬ್ಬರಿ ಮಿಠಾಯಿ ತೊಗೊಂಡು ಬಂದು ಇವಾಗ ಅದೆಲ್ಲ ತಿಂದು ಆಫೀಸಿಂದ ಕೆಲಸ ಎಲ್ಲ ಮಾಡಿ ಮುಗಿಸಿ ಹೊರಟ್ವಿ. ಹಾಗೆ ವ್ಯಾನಲ್ಲಿ ಬರುತ್ತೆ ಸ್ಯಾಂಡ್ವಿಚ್ ತಿಂದ್ಕೊಂಡು ನಾನು ಮಕ್ಕನ ಎಲ್ಲ ಫ್ರೈ ಮಾಡ್ಕೊಂಡು ಹೋಗಿದ್ದೆ. ಮಕ್ಕನ ಎಲ್ಲ ತಿಂದ್ಕೊಂಡು ಬೋರ್ ಆಗ್ತಾ ಇರುತ್ತಲ್ಲ, ಏನು ಕಮ್ಮಿ ಜರ್ನಿನೇ ಇರುತ್ತೆ, 1.5 ಅವರ್ ಜರ್ನಿ ಇರುತ್ತೆ. ಅದೆಲ್ಲ ತಿಂದ್ಕೊಂಡು ಬರೋಷ್ಟರಲ್ಲಿ ಮತ್ತು ಮಜ್ಜಿಗೆ ಮಾಡ್ಕೊಂಡು ಹೋಗಿರ್ತೀನಲ್ಲ ದಿನ. ಹಾಗೆ ಮೊಟ್ಟೆ ಇತ್ತು ಸ್ವಲ್ಪ, ಅದಕ್ಕೆ ಸುಮ್ಮನೆ ಹಾಗೆ ಮಸಾಲ ಥರ ಮಾಡಿ ಎಗ್ ರೈಸ್ ಥರ ಮಾಡ್ಕೊತಾ ಇದ್ದೀನಿ. ಪರ್ಫೆಕ್ಟ್ ಎಗ್ ರೈಸ್ ಅಲ್ಲ, ಅವರು ಅಲ್ಲ, ನೀವೇ ಹೇಳ್ಬೇಕು. ಬಟ್ ಎಗ್ ರೈಸ್ ಮಾಡೋದೇ ಬೇರೆ ಥರ. ಬಟ್ ಇವತ್ತು ಸುಮ್ಮನೆ ಹಾಗೆ ಮಸಾಲ ಹಾಕಿ ಮೊಟ್ಟೆ ಹಾಕಿ ಏನೋ ಅನ್ನ ಇತ್ತು, ಅದಕ್ಕೆ ಈಸಿಯಾಗಿ ಕ್ವಿಕ್ಕಾಗಿ ಡಿನ್ನರ್ನ ರೆಡಿ ಮಾಡ್ಕೊತೀನಿ. ಫಸ್ಟ್ ತುಪ್ಪ ಹಾಕ್ಕೊಂಡೆ. ತುಪ್ಪ ಇತ್ತು, ಸೊ ಆಯಿಲ್ ಬದಲು ತುಪ್ಪನೇ ಹಾಕ್ಕೊಂಡು ತುಪ್ಪದಲ್ಲಿ ಈರುಳ್ಳಿ
ಅರ್ಧ ಈರುಳ್ಳಿ ಒಬ್ಬಳಿಗೆ ಯೂಸ್ ಮಾಡ್ಕೋತಾರೆ. ಸೊ ಅರ್ಧ ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿನ ಸೀಳಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಲೈಟ್ ಬ್ರೌನ್ ಕಲರ್ ಬರೋವರೆಗೂ. ಸ್ವಲ್ಪ ದೇಸಿ ಸ್ಟೈಲ್ ಇರಲಿ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದು ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಗಮ್ ಅಂದರೆ ಸ್ಮೆಲ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ. ಆ್ಯಕ್ಚುಲಿ ನೀವು ಅಂಗಡಿಯಿಂದ ತಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡೋದ್ರಿಂದ ಮನೇಲೇ ಮಾಡ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ನೀವು ಇದನ್ನೇ ಬಾತು ಬಿರಿಯಾನಿ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ನಾನು ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮಮ್ಮ ಬಂದಾಗ ಮಾಡಿಕೊಟ್ಟಿದ್ದು. ಸೊ ನೆಕ್ಸ್ಟ್ ಇನ್ನೊಂದು ನಾನು ಮನೇಲೇ ಮಾಡ್ಕೊತೀನಿ. ಸೊ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್. ಅಳತೆ ನಿಮಗೇನೆ ಗೊತ್ತಾಗುತ್ತೆ, ಕಣ್ಣಳ್ತೆಲ್ಲ ಹಾಕ್ಕೊಳ್ಳಿ. ಅಷ್ಟು ಸ್ಪೂನ್ ಇಷ್ಟು ಸ್ಪೂನ್ ಅಂತೆಲ್ಲ ನಿಮ್ಗೆ ಯಾವ ಥರ ಖಾರ ಬೇಕೋ ಆ ಥರ. ಸ್ವಲ್ಪ ಗರಂ ಮಸಾಲೆ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಗರಂ ಮಸಾಲೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಂದು ಮೊಟ್ಟೆ ಹೊಡೆದು ಹಾಕ್ಕೊಂಡಿದ್ದೀನಿ, ಒಬ್ಬಳೇ ಇರೋದಲ್ಲ ಅದಕ್ಕೆ, ಅದು ಒನ್ ಟೈಮಿಗೆ ಅಷ್ಟೇ ಮಾಡ್ಕೊತಾರೆ ಅದು. ಸೊ ಚೆನ್ನಾಗಿ ಮೊಟ್ಟೆನ ಫ್ರೈ ಆಗೋವರೆಗೂ. ನಾನು ಕರೆಂಟ್ ಸ್ಟವಲ್ಲಿ ಮಾಡ್ತಿದ್ರೆ ಸ್ವಲ್ಪ ಕಮ್ಮಿ ಉರಿಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಬಿಕಾಸ್ ಬೇಗ ಹಿಟ್ಟು ಬಂದುಬಿಡುತ್ತೆ. ಉಪ್ಪನ್ನ ನೀವು ಬೇಕಾದ್ರೆ ಇವಾಗೂ ಹಾಕ್ಕೋಬೋದು, ಇಲ್ಲ ಲಾಸ್ಟಲ್ಲಾದರೂ ಹಾಕ್ಕೋಬೋದು. ಸೊ ಇವಾಗ ಅನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಈಗ ಎಗ್ ರೈಸ್ ರೆಡಿ. ನೀವು ಯಾರಾದರೂ ಟ್ರೈ ಮಾಡಿ, ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗಬೇಕು ಅಂತೇಳಿದ್ರೆ. ಏನಾದ್ರು ಅನ್ನ ಮಿಕ್ಕೋದ್ರೆ ನೈಟ್ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಇಲ್ಲ ಅಂತೇಳಿದ್ರೆ ಬಿಸಿ ಬಿಸಿ ಅನ್ನ ಕೂಡ ಮಾಡ್ಕೊಂಡು ತಿನ್ಬೋದು. ಓಕೆ, ಬಾಯ್ ಬಾಯ್.